Hello dear friends, welcome back. So in my last video I have uploaded few questions on the chapter surface area and volumes. Combination of solids to surface area ಹೇಗೆ ಫೈಂಡ್ ಔಟ್ ಮಾಡಬಹುದು, ವಾಲ್ಯೂಮ್ ಹೇಗೆ ಫೈಂಡ್ ಔಟ್ ಮಾಡಬಹುದು ಅನ್ನೋ ಒಂದು 4-5 ಕ್ವಶನ್ಸ್ ನ ಲಾಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ವಿ. ಈ ಚಾಪ್ಟರ್ ಇಂದ ನಮಗೆ 5 ಮಾರ್ಕ್ ಗೆ ಒಂದು ಕ್ವಶನ್ ಕಂಪಲ್ಸರಿ ಇರೋದ್ರಿಂದ ನಾನು ಇನ್ನೊಂದಷ್ಟು ಸ್ವಲ್ಪ ಕ್ವಶನ್ಸ್ ನ ರೀಸೆಂಟ್ ಪ್ರಿಪರೇಟರಿ ಎಕ್ಸಾಮ್ಸ್ ಅಲ್ಲಿ ಬಂದಿದ್ದಾಗಬಹುದು ಅಥವಾ ಪ್ರೀವಿಯಸ್ ಇಯರ್ ಎಕ್ಸಾಮ್ಸ್ ಅಲ್ಲಿ ಬಂದಿರುವಂತ ಇನ್ನೊಂದು 4-5 ಕ್ವಶನ್ಸ್ ನ ಚೂಸ್ ಮಾಡಿದೀನಿ. ಲೆಟ್ ಅಸ್ ಸ್ಟಾರ್ಟ್ ಡಿಸ್ಕಸಿಂಗ್ ದೀಸ್ ಪ್ರಾಬ್ಲಮ್ಸ್. ಯಾವಾಗ ಸರ್ಫೇಸ್ ಏರಿಯಾ ಏನ್ ಮಾಡಬೇಕು, ಯಾವಾಗ ವಾಲ್ಯೂಮ್ ತಗೋಬೇಕು ಅದನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. A solid is made by placing a cone on the top base of a cylinder and drilling out a hemisphere from the other base as shown in the figure. ಒಂದು ಸಿಲಿಂಡರ್ ತಗೊಂಡಿದ್ದಾರೆ, ಒಂದು ಎಂಡ್ ಅಲ್ಲಿ ಒಂದು ಕೋನ್ ಅನ್ನ ಕೂರಿಸ್ತಾ ಇದ್ದಾರೆ, ಇನ್ನೊಂದು ಕಡೆ ನನಗೇನ್ ಮಾಡ್ತಿದ್ದಾರೆ, ಒಂದು ಹೆಮಿಸ್ಪಿಯರ್ ನ ಕಟ್ ಮಾಡ್ತಿದ್ದಾರೆ ಅಥವಾ ಸ್ಕೂಪ್ ಔಟ್ ಮಾಡ್ತಿದ್ದಾರೆ. The radii of the cylinder, cone, hemisphere are equal. The slant height and curved surface area of the cone. So now they are giving slant height and curved surface area of the cone. ಈಗ ಕೋನ್ ಗೆ ನನಗೆ ಏನ್ ಕೊಡ್ತಾ ಇದ್ದಾರೆ, they are giving for cone. So they are giving for cone they are giving slant height L is equal to and CSA is equal to ಎರಡು ವ್ಯಾಲ್ಯೂನ ಕೊಡ್ತಿದ್ದಾರೆ. Slant height is 3.5 cm. Curved surface area is 23.1 centimeter square. If the height of the cylinder, for cylinder they are giving height, so cylinder height is 14 centimeter, then find the total volume of the solid. So ನಾನು ಏನು ಕಂಡುಹಿಡಬೇಕು, ನಿಮ್ಗೆ ವಾಲ್ಯೂಮೇ ಕೇಳಿರೋದು, ಸುಮ್ಮನೆ ಕನ್ಫ್ಯೂಸ್ ಮಾಡಕ್ಕೆ ಟೋಟಲ್ ವಾಲ್ಯೂಮ್ ಅಂತ ಬೇರೆ ಕೇಳಿದ್ದಾನೆ. ಸೊ ಈಗ ನನಗೆ ಇಲ್ಲಿ ಎಮಿಸ್ಪಿಯರ್ ಸ್ಕೂಪ್ ಔಟ್ ಮಾಡೋದ್ರಿಂದ ಟೋಟಲ್ ವಾಲ್ಯೂಮ್ ಬೇಕು ಅಂದ್ರೆ ಆ ಎಮಿಸ್ಪಿಯರ್ದು ವಾಲ್ಯೂಮ್ ನ ಸಬ್ಟ್ರಾಕ್ಟ್ ಮಾಡಬೇಕು ಸಿಲಿಂಡರ್ ಅಲ್ಲಿ, ಮತ್ತೆ ಆ ಸಿಲಿಂಡರ್ಗೆ ಕೋನ್ ಅಟ್ಯಾಚ್ ಆಗಿರೋದ್ರಿಂದ ಕೋನ್ ಅನ್ನ ಆಡ್ ಮಾಡಬೇಕು. ವೆರಿ ಸಿಂಪಲ್ ಪ್ರಾಬ್ಲಮ್. ಬಟ್ ಆ ವಾಲ್ಯೂಮ್ ಕಂಡುಹಿಡಿಯಕ್ಕೆ ನನಗೆ ರೇಡಿಯಸ್ ಕೊಟ್ಟಿದ್ದಾರಾ? ಕೊಟ್ಟಿಲ್ಲ. ಐ ನೀಡ್ ಟು ಫೈಂಡ್ ಔಟ್ ದ ರೇಡಿಯಸ್ ಫಸ್ಟ್. ಆ ರೇಡಿಯಸ್ ಕಂಡುಹಿಡ್ಲಿಕ್ಕೆ ನನಗೆ ಏನ್ ಕೊಟ್ಟಿದ್ದಾರೆ, CSA ಆಫ್ ದ ಕೋನ್ ಕೊಟ್ಟಿದ್ದಾರೆ. ವಿ ಆಲ್ ನೋ CSA ಆಫ್ ಕೋನ್ ಇಸ್ ಈಕ್ವಲ್ ಟು πRL. ಎಷ್ಟು ಕೊಟ್ಟಿದ್ದಾರೆ? 23.1 ಸೆಂಟಿಮೀಟರ್ ಸ್ಕ್ವೇರ್ ನ ಕೊಟ್ಟಿದ್ದಾರೆ. ಈಗ ಸೊ 23.1 ಸೆಂಟಿಮೀಟರ್ ಸ್ಕ್ವೇರ್ ಇದೆ. ಪೈ ಅಂದ್ರೆ ನನಗೆ ಗೊತ್ತು, ಐ ನೋ ಇಟ್ ಇಸ್ 22/7. ರೇಡಿಯಸ್ ದೇ ಆರ್ ನಾಟ್ ಗಿವನ್. ಎಲ್ಲೋ 3.5 ಕೊಟ್ಟಿದ್ದಾರೆ, ಅದನ್ನ 35/10 ಅಂತ ಫ್ರಾಕ್ಷನ್ ಅಲ್ಲಿ ಬರ್ಕೊಳ್ತೀನಿ. ಈ 20 231/10 ಅಂತ ಬರೀತೀನಿ. ಸೊ ದಿಸ್ 10 ಗೆಟ್ ಕ್ಯಾನ್ಸಲ್ಸ್ ವಿತ್ ದಿಸ್ 10. 7 1s 7 5s. ಸೊ ಎಷ್ಟು ಉಳಿತಲ್ಲಿಗೆ 22 into R into 5 is equal to 231. ನನಗೆ ರೇಡಿಯಸ್ ಬೇಕಾಗಿರೋದ್ರಿಂದ ಈ ಆರ್ ನ ಅಲ್ಲೇ ಇಟ್ಕೊಳ್ತೀನಿ, ಇನ್ನೆರಡು ನಂಬರ್ನು ಕೂಡ ಈ ಕಡೆ ಕಳಿಸ್ತೀನಿ. ಈಗ 11 ಇಂದ ಡಿವೈಡ್ ಆಗುತ್ತೆ, 11 2s 22 ಒಂದು ಉಳಿತು, 11 1s. ದಿಸ್ ಬಿಕಮ್ಸ್ 21/10. ಸೊ ಅಲ್ಲಿಗೇನಾಯ್ತು, ಇದು ರೇಡಿಯಸ್ ಇಸ್ ಈಕ್ವಲ್ ಟು 21/10 ಆಯ್ತು. ದಟ್ ಕ್ಯಾನ್ ಬಿ ರಿಟನ್ ಆಸ್ 2.1 ಸೆಂಟಿಮೀಟರ್ ಇಸ್ ದ ರೇಡಿಯಸ್ ಆಫ್ ದ ಸಾಲಿಡ್ಸ್. ಮೂರು ಸಾಲಿಡ್ ಸೇಮ್ ರೇಡಿಯಸ್ ಇರಿಂದ ಮೂರಕ್ಕೂ ಅದೇ ರೇಡಿಯಸ್ ಆಗುತ್ತೆ. Once if we got the radius, now I can find out the volume. What is volume of the solid? So volume of the solid is equal to, so let me write volume of the solid is equal to volume of solid is equal to volume of cylinder plus volume of cone plus minus volume of hemisphere. ಸೊ ಇಲ್ಲಿ ಇನ್ನೊಂದು ಮರ್ತ್ವಿ ನಾವು, ಏನು ಇದನ್ನ ಮಾಡಕ್ಕಿಂತ ಮುಂಚೆ ಐ ನೀಡ್ ಟು ಫೈಂಡ್ ಔಟ್ ಹೈಟ್ ಆಫ್ ದ ಕೋನ್. ಹೈಟ್ ಆಫ್ ದ ಕೋನ್ ಕೊಟ್ಟಿದ್ದಾರೆ ಅವರು? ಇಲ್ಲ, ನನಗೆ ಹೈಟ್ ಆಫ್ ದ ಕೋನ್ ಕೊಟ್ಟಿಲ್ಲ. ಹೈಟ್ ಆಫ್ ದ ಕೋನ್ ಬೇಕೇ ಬೇಕು. ಸೊ ಹಾಗಾದ್ರೆ ಹೈಟ್ ಕಂಡಿಡಿಯಕ್ಕೆ ನಾನು ಏನು ಯೂಸ್ ಮಾಡಬೇಕು? ಲೆಟ್ ಮಿ ಫೈಂಡ್ ಔಟ್ ಹಿಯರ್. ಸೊ ಐ ಕ್ಯಾನ್ ರೈಟ್ ಇಟ್ ಆಸ್ L square is equal to R square plus H square. ಸೊ H square ಬೇಕು ಅಂದ್ರೆ ಐ ಕ್ಯಾನ್ ರೈಟ್ ಇಟ್ ಆಸ್ L square minus R square. L square ನನಗೆ ಗೊತ್ತಿದೆ, ದಟ್ ಈಸ್ 35/10. ಸೊ 35/10 ಹೋಲ್ ಸ್ಕ್ವೇರ್. R ಎಷ್ಟು ಬಂದಿದೆ? 21/10. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 5 7s 5 2s. ಸೊ ದಿಸ್ ಬಿಕಮ್ಸ್ 49/4. ದಿಸ್ ಬಿಕಮ್ಸ್ 441/100. ರೈಟ್. ಸೊ ಇಟ್ ಈಸ್ ಆಲ್ವೇಸ್ ಬೆಟರ್ ಟು ರೈಟ್ ಇನ್ ಟರ್ಮ್ಸ್ ಆಫ್ ಫ್ರಾಕ್ಷನ್. ಸೊ ಈಗ H ಸ್ಕ್ವೇರ್ ಏನಾಯ್ತು? H square, let me try to shift it down. Right, ಇದನ್ನ ಆಮೇಲೆ ಬರೆಯೋಣ. I will rewrite it.
ಸೊ ಈಗೇನಾಗುತ್ತೆ h ಸ್ಕ್ವೇರ್ ಇಸ್ ಈಕ್ವಲ್ ಟು, ಸೊ 100 ಇಸ್ ದ LCM. ಸೊ ಇದೇನಾಗುತ್ತೆ 49 ಇಂಟು 25 ಮೈನಸ್ LCM ತೆಗೆದ್ರೆ 100 4 ಇಂದ 25 ಟೈಮ್ಸ್ ಡಿವೈಡ್ ಆಗುತ್ತೆ, ಅದರಿಂದ 49 ಗೆ 25 ಮಲ್ಟಿಪ್ಲೈ ಆಗುತ್ತೆ, ಇಲ್ಲಿ 441 ಉಳಿಯುತ್ತೆ. ಸೊ 49 ಇಂಟು 25, ಸೊ ಲೆಟ್ ಮಿ ಮಲ್ಟಿಪ್ಲೈ ದಿಸ್ 49 ಇಂಟು 25. ಸೊ ಎಷ್ಟು ಬರುತ್ತೆ 49 ಇಂಟು 25, 49 ಇಂಟು 25 ಇಸ್ ಈಕ್ವಲ್ ಟು 1225 ಬರುತ್ತೆ. ಮಲ್ಟಿಪ್ಲೈ ಮಾಡಿ ನೋಡಿ, 1225 ಮೈನಸ್ 441 ಡಿವೈಡೆಡ್ ಬೈ 100. ಸೊ ಈಗ ಇದರಲ್ಲಿ ನಾನು ಮೈನಸ್ 441 ಅನ್ನ 1225 ಅಲ್ಲಿ ಮೈನಸ್ 441 ಅನ್ನ ಸಬ್ಟ್ರಾಕ್ಟ್ ಮಾಡಿದ್ರೆ ವಿಲ್ ಗೆಟ್ 784 ಡಿವೈಡೆಡ್ ಬೈ 100. ಸೊ ಈಗ h is equal to ಏನಾಗುತ್ತೆ ಸ್ಕ್ವೇರ್ ರೂಟ್ ಆಫ್ 784 ಡಿವೈಡೆಡ್ ಬೈ 100. ಸೊ 784 ಯಾವ್ದ್ರದ್ದು ಸ್ಕ್ವೇರ್ ರೂಟ್ ಇರ್ಬೋದು ನೀವು ನೋಡಿ. 784 ಐ ನೋ ಇಟ್ ಈಸ್ ಮೋರ್ ದ್ಯಾನ್ 400 ಅಂದ್ರೆ 20 ಸ್ಕ್ವೇರ್ ಗಿಂತ ಜಾಸ್ತಿ ಇದೆ. ಲೆಸ್ ದ್ಯಾನ್ 900 ಅಂದ್ರೆ 30 ಗಿಂತ ಜಾಸ್ತಿ ಇದೆ. ಅಂಡ್ 4 ಇಂದ ಎಂಡ್ ಆಗ್ತಿದೆ. ಯಾವ ನಂಬರ್ 4 ಇಂದ ಎಂಡ್ ಆಗುತ್ತೆ? 2 ಸ್ಕ್ವೇರ್ ಇದ್ರೆ ಎಂಡ್ ಆಗುತ್ತೆ, ಅಥವಾ 8 ಸ್ಕ್ವೇರ್ ಇದ್ರೆ ಆಗುತ್ತೆ. 22 ಸ್ಕ್ವೇರ್ ಆಗಕ್ಕೆ ಸಾಧ್ಯ ಇಲ್ಲ, ಇಟ್ ಇಸ್ ನಾಟ್ ನಿಯರ್ ಟು 14. ಸೊ ಹಾಗಾದ್ರೆ 28 ಸ್ಕ್ವೇರ್ ಇರ್ಬೋದಾ? ಮಲ್ಟಿಪ್ಲೈ ಮಾಡಿ ನೋಡಬೇಕು. 28 ಸ್ಕ್ವೇರ್ ಇರ್ಬೋದಾ? 28 ಇಂಟು 28 ಏನಾಗುತ್ತೆ? ದಟ್ ಈಸ್ ಡೆಫಿನೆಟ್ಲಿ ಈಕ್ವಲ್ ಟು 784. ನಮಗೆ ಆದಷ್ಟು ಸ್ಕ್ವೇರ್ ನಂಬರ್ ಬರೋ ತರನೇ ಕೊಟ್ಟಿರ್ತಾರೆ, ನೀವು ಚೆಕ್ ಮಾಡಿ. ಬಂದಿಲ್ಲ ಅಂತಂದ್ರೆ ಯು ಕ್ಯಾನ್ ಕೀಪ್ ಇನ್ ಟರ್ಮ್ಸ್ ಆಫ್ ಇರ್ರಾಷನಲ್ ಅಲ್ಲಿ ಇಟ್ಕೊಂಡು ನೀವು ಮಾಡ್ಬೋದು. ಸೊ ಇದು 10 ಸ್ಕ್ವೇರ್ ಆಗುತ್ತೆ. ಸೊ ಸಿಂಪ್ಲಿಫೈ ಮಾಡಿದ್ರೆ 28 ಬೈ 10 ಇಟ್ ಈಸ್ ನಥಿಂಗ್ ಬಟ್ 40 ಅಥವಾ 28 ಬೈ 10 ಇಟ್ಕೊಳ್ಳಿ, ನಿಮ್ಗೆ LCM ತೆಗೆಯಕ್ಕೂ ಕೂಡ ಈಸಿ ಆಗುತ್ತೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ. ಸೊ ದಿಸ್ ಇಸ್ ವಾಟ್ height ಆಫ್ ದ ಕೋನ್. ನೌ ಐ ಆಮ್ ಗೋಯಿಂಗ್ ಫಾರ್ ಟು ಫೈಂಡ್ ಔಟ್ ದ ವಾಲ್ಯೂಮ್. ಸೊ ವಾಲ್ಯೂಮ್ ಫೈಂಡ್ ಔಟ್ ಮಾಡಕ್ ಹೋಗೋಣ ಈಗ. ಸೊ ವಾಲ್ಯೂಮ್ ಫೈಂಡ್ ಔಟ್ ಮಾಡಕ್ ಹೋದ್ರೆ ಏನ್ ಬರುತ್ತೆ? ವಾಲ್ಯೂಮ್ ಆಫ್ ದ ಸಿಲಿಂಡರ್ ಇಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ಸಾಲಿಡ್ ಇಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ಸಿಲಿಂಡರ್ ಪ್ಲಸ್ ವಾಲ್ಯೂಮ್ ಆಫ್ ಕೋನ್ ಮೈನಸ್ ವಾಲ್ಯೂಮ್ ಆಫ್ ಹೆಮಿಸ್ಫಿಯರ್. ಸೊ ವಾಲ್ಯೂಮ್ ಆಫ್ ಸಿಲಿಂಡರ್ ಗೊತ್ತು, ಪೈ ಆರ್ ಸ್ಕ್ವೇರ್ ಎಚ್. ಇದನ್ನ ಕ್ಯಾಪಿಟಲ್ ಎಚ್ ಅಂತ ಬರ್ಕೊಳ್ಳೋಣ ಸಿಲಿಂಡರ್ದು. ಇದೇನಾಗುತ್ತೆ 1/3 ಪೈ ಆರ್ ಸ್ಕ್ವೇರ್ ಎಚ್ ಮೈನಸ್ 2/3 ಪೈ ಆರ್ ಕ್ಯೂಬ್. ಸೊ ಆಲ್ವೇಸ್ ನಾನು ಹೇಳಿದ್ದೀನಿ ಕಾಮನ್ ತಗೋಬಿಡಿ. ವಾಟ್ ಇಸ್ ಕಾಮನ್? ಪೈ ಆರ್ ಸ್ಕ್ವೇರ್ ಕಾಮನ್ ಇದೆ. ಎಚ್ ಪ್ಲಸ್ 1/3 ಇಂಟು ಎಚ್ ಮೈನಸ್ 2/3 ಇಂಟು ಆರ್. ಪೈ ವಿ ಆಲ್ ನೋ ದಟ್ ಈಸ್ 22/7. ರೇಡಿಯಸ್ ಎಷ್ಟು ಬಂದಿದೆ ಈಗ ತಾನೆ ಜಸ್ಟ್ ಫೈಂಡ್ ಔಟ್ ಮಾಡಿದ್ವಿ, 2.1 ಅಂದ್ರೆ 21/10 ಅಂತ ಬರೀಬಹುದು. ಲೆಟ್ ಮಿ ರೈಟ್ ಇಟ್ ಆಸ್ 21/10 ಇಂಟು 21/10. ರೇಡಿಯಸ್ 21/10 ಇದೆ ಇಂಟು height ಆಫ್ ದ ಸಿಲಿಂಡರ್. height ಆಫ್ ದ ಸಿಲಿಂಡರ್ ಅವರೇ ಕೊಟ್ಟಿದ್ದಾರೆ. height ಆಫ್ ದ ಸಿಲಿಂಡರ್ ಇದನ್ನ ಕ್ಯಾಪಿಟಲ್ ಎಚ್ ಅಂತ ತಗೊಂಡಿದ್ದೀನಿ. ಸೊ ಇದು ಎಷ್ಟಾಗಿದೆ ನನಗೆ 14 ಸೆಂಟಿಮೀಟರ್ ಕೊಟ್ಟಿದ್ದಾರೆ. 14 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಸೊ 14 ಸೆಂಟಿಮೀಟರ್ plus 1/3 into height of the cone. Height of the cone is 28/10. 28/10 minus 2/3 into radius 21/10. ಸೊ ಎಲ್ಲ ಸಿಂಪ್ಲಿಫೈ ಮಾಡಿ. ಸೊ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ? 7 1s 7 3s. ಸೊ ಇನ್ನೆಲ್ಲ ಹಂಗೆ ಇಟ್ಕೊಂಡಿರೋಣ. 22 into 3 into 21 will become 1386 divided by 100 ಬರುತ್ತೆ. 1386 divided by 100 ಬರುತ್ತೆ. ಇಲ್ಲಿ 14 plus 3 ಇಂದ ಡಿವೈಡ್ ಆಗಲ್ಲ. ಸೊ ಐ ಆಮ್ ಗೋಯಿಂಗ್ ಟು ಗೆಟ್ 28 divided by 30 minus 42 divided by 30. ಸೊ 30 ಇರೋದ್ರಿಂದ ಕಾಮನ್ ಡಿನಾಮಿನೇಟರ್ ಇದ್ರೆ ಇಟ್ ಇಸ್ ಈಸಿ ಟು ಟೇಕ್ LCM. ಸೊ ಅದಕ್ಕೆ ನಾನು ಅಲ್ಲಿ 2 ಇಂದ ಡಿವೈಡ್ ಆಗ್ತಿದ್ರು ಕೂಡ ಐ ಆಮ್ ನಾಟ್ ಡಿವೈಡಿಂಗ್ ದಟ್. ಸೊ ಈಗ ಏನ್ ಬರುತ್ತೆ? ದಿಸ್ ಇಸ್ ಈಕ್ವಲ್ ಟು 1386. ಕೊನೆಯಲ್ಲಿ ಡಿವೈಡ್ ಮಾಡೋಣ. ಟೇಕ್ ದಟ್ 30 ಆಸ್ LCM. ಹಾಗೇನಾಗುತ್ತೆ? 14 30 ಜೊತೆ ಮಲ್ಟಿಪ್ಲೈ ಆಗುತ್ತೆ. ಸೊ 14 30 ಜೊತೆ ಮಲ್ಟಿಪ್ಲೈ ಆದ್ರೆ 420 ಬರುತ್ತೆ. ಐ ಆಮ್ ಗೋಯಿಂಗ್ ಟು ಗೆಟ್ 420 ಪ್ಲಸ್ 28 ಮೈನಸ್ 42. ಸೊ 420 ಪ್ಲಸ್ 28 ಮೈನಸ್ 42 ಮಾಡಿದ್ರೆ ಐ ಆಮ್ ಗೋಯಿಂಗ್ ಟು ಗೆಟ್ 406. ಸೊ ಎಷ್ಟು ಬರುತ್ತೆ ನನಗೆ? ಐ ಆಮ್ ಗೋಯಿಂಗ್ ಟು ಗೆಟ್ 1386 ಡಿವೈಡೆಡ್ ಬೈ 100 ಇಂಟು 406 ಡಿವೈಡೆಡ್ ಬೈ 30. ಈಗ ಫೈನಲ್ ಆಗಿ ಡಿವೈಡ್ ಮಾಡಿ. ಸೊ ಏನ್ ಬರುತ್ತೆ ಅದನ್ನ ಬರೆಯೋಣ. ರೈಟ್. ಸೊ now I can divide this by 2. 2 15s ಇದೇನಾಗುತ್ತೆ? 2 2s 2 3s 203. ಮತ್ತೆ ಇದು
3 ಇಂದ ಹೋಗುತ್ತೆ 3 5s are, so this becomes 3 4s are 12, 3 6s are 18, 3 2s are 5 ಇಂದ ಡಿವೈಡ್ ಮಾಡಿದ್ರೆ ಸೊ ಅದೇ ತರ ನೀವು 462 ನ 5 ಇಂದ ಡಿವೈಡ್ ಮಾಡಿದ್ರೆ ವಿಲ್ ಗೆಟ್ 92.4. ಇದನ್ನ ಡಿವೈಡ್ ಮಾಡಿ 5 1s 5 9s 45 1 ಉಳಿತು 0.4 ಬರುತ್ತೆ. So we are going to get 92.4 into 203 divided by 100. If you multiply this with 203, we are going to get 18757.2 divided by 100. So this is equal to 187.572 centimeter cube is volume of the solid. This is how we have to do. ರೈಟ್. ಸೊ ರೇಡಿಯಸ್ ಕೊಟ್ಟಿರಲಿಲ್ಲ, ಹೈಟ್ ಕೊಟ್ಟಿರಲಿಲ್ಲ, ಸಿ ಎಸ್ ಎ ಕೊಟ್ಟಿದ್ರು, ಅದರಿಂದ ರೇಡಿಯಸ್ ಕಂಡುಹಿಡ್ಕೊಂಡ್ವಿ. ಬೈ ಯೂಸಿಂಗ್ ರೇಡಿಯಸ್ ವಿ ಗಾಟ್ ದ ಹೈಟ್ ಆಫ್ ದ ಕೋನ್, ಮತ್ತೆ ಹೈಟ್ ಆಫ್ ದ ಕೋನ್ ಮತ್ತೆ ರೇಡಿಯಸ್ ನ ಯೂಸ್ ಮಾಡಿಕೊಂಡು ವಿ ಗಾಟ್ ದ ವಾಲ್ಯೂಮ್. ಐ ಹೋಪ್ ಇಟ್ ಈಸ್ ಕ್ಲಿಯರ್ ಫಾರ್ ಯು. ಲೆಟ್ ಮಿ ಟೇಕ್ ಒನ್ ಮೋರ್ ಪ್ರಾಬ್ಲಮ್. ಸೊ ಐ ಹವ್ ಟೇಕನ್ ದಿಸ್. A hollow solid is made up by placing a cylinder on an inverted cone as shown in the figure. The radius of the cylinder and the cone are 7 centimeter. Radius of the cylinder and cone, radius ಎರಡಕ್ಕೂ ಕೂಡ ಏನು ಕೊಟ್ಟಿದ್ದಾರೆ 7, and their height ಕೊಟ್ಟಿದ್ದಾರೆ. ಸೊ height and height ಒಂದು ತಗೊಳ್ಳೋಣ. ಸೊ ಯಾವ್ದ್ರದ್ದು ಫಸ್ಟ್ ಕೊಟ್ಟಿರೋದು, ರೇಡಿಯಸ್ ಆಫ್ ಸಿಲಿಂಡರ್ ನ ಫಸ್ಟ್ ಕೊಟ್ಟಿದ್ದಾರೆ ಅಂಡ್ ದ ಕೋನ್ ಕೊಟ್ಟಿದ್ದಾರೆ. ಅದಿಲ್ಗೆ ಇದು ಸಿಲಿಂಡರ್ 12 ಆಯ್ತು, ಕೋನು 9 ಸೆಂಟಿಮೀಟರ್. Solid is filled water up to the height of 2/3 of the cylinder. ಇಲ್ಲಿ ಏನ್ ಹಾಕಿದ್ದಾರೆ, ಈ ವಾಟರ್ ಇರೋದೇನು 2/3 of H. ರೈಟ್. ಸೊ ಹಾಗಾದ್ರೆ ಫೈಂಡ್ ದ ಅಮೌಂಟ್ ಆಫ್ ವಾಟರ್ ಇನ್ ದ ಸಾಲಿಡ್. ಎಷ್ಟು ವಾಟರ್ ಸಾಲಿಡ್ ಇದೆ ನೋಡಿ. ನೀರಿನ ಸಿಲಿಂಡರ್ ಒಳಗಡೆ ಹಾಕಿದ್ರೆ ಇದು ಕೂಡ ಸಿಲಿಂಡ್ರಿಕಲ್ ಶೇಪ್ ಅಲ್ಲೇ ಇರುತ್ತೆ. ಹಂಗಾದ್ರೆ ಈ ಸಿಲಿಂಡರ್ ಹೈಟ್ ಎಷ್ಟು? ಸೊ ನಾವು ಹೈಟ್ ಆಫ್ ವಾಟರ್ ಇನ್ ಸಿಲಿಂಡರ್, ಕೋನ್ ಫುಲ್ ಆಗಿದೆ, ಇಲ್ಲಿ ಎಷ್ಟು ಅದು 2/3 of H. ಸೊ ದಟ್ ಇಸ್ 2/3 into 12, 3 1s 3 4s, ಸೊ 8 ಸೆಂಟಿಮೀಟರ್. ವೆರಿ ಈಸಿ. ಸೊ ಅಮೌಂಟ್ ಆಫ್ ವಾಟರ್ ತಗೋಬೇಕು. ಅಲ್ಲಿ ವಾಲ್ಯೂಮ್ ಆಫ್ ಕೋನ್ ಫುಲ್ ಬರುತ್ತೆ ಪ್ಲಸ್ ವಾಲ್ಯೂಮ್ ಆಫ್ ಸಿಲಿಂಡರ್, ಬಟ್ ಹೈಟ್ ಎಷ್ಟು ತಗೋಬೇಕು ನಾನು? ಐ ಹ್ಯಾವ್ ಟು ಕನ್ಸಿಡರ್ ಹೈಟ್ ಈಸ್ ಈಕ್ವಲ್ ಟು 8 ಸೆಂಟಿಮೀಟರ್ ಇಯರ್. ಸೊ ಈಗ ವಾಲ್ಯೂಮ್ ಆಫ್ ಕೋನ್ ಫಾರ್ಮುಲಾ ಏನು? ದಟ್ ಈಸ್ ಈಕ್ವಲ್ ಟು 1/3 pi r square h. ಇದೇನಿದು 1/3 pi r square h. ಸೊ ಸಾರಿ, pi r square h. ಸೊ ಈಗ pi r square ಕಾಮನ್ ಸಿಗುತ್ತೆ. ಇಫ್ ಐ ಟೇಕ್ pi r square ಕಾಮನ್, ಐ ವಿಲ್ ಗೆಟ್ 1/3 h ಪ್ಲಸ್ h. ಸೊ pi ಅಂದ್ರೆ ದಟ್ ಇಸ್ 22/7. ರೇಡಿಯಸ್ ಅವರೇ ಕೊಟ್ಟಿದ್ದಾರೆ 7 into 7. 1/3 ಆಫ್ ಇದೆಷ್ಟು ಕೊಟ್ಟಿದ್ದಾರೆ? 9 ಕೊಟ್ಟಿದ್ದಾರೆ. ಪ್ಲಸ್ ಈ ಹೈಟ್, ನಾಟ್ ಹೈಟ್ ಆಫ್ ದ ಸಿಲಿಂಡರ್, ಹೈಟ್ ಆಫ್ ದ ವಾಟರ್. ಇಫ್ ಯು ವಾಂಟ್ ಯು ಕ್ಯಾನ್ ಟೇಕ್ ಇಟ್ ಆಸ್ h dash ಅಂತ ತಗೋಬಹುದು. ರೈಟ್. ನೌ ದಿಸ್ ಈಸ್ h dash, ದೆನ್ ಇದು h dash ಆಗುತ್ತೆ. ಸೊ ದಿಸ್ ಇಸ್ ಈಕ್ವಲ್ ಟು 3 1s 3 3s 7 7 get cancel. So I am going to get 154 into 11. 11 4s 44, 4 ಉಳಿಯಿತು. 11 5s 55 plus 4 59, 5 ಉಳಿಯಿತು. 11 1s 11 16. So 1694 centimeter cube is the amount of water left in the there in the cylinder. Find the amount of water in liters ಕೊಟ್ಟಿದ್ದಾರೆ ನೋಡಬೇಕು. ಲೀಟರ್ಸ್ ಇದ್ರೆ we need to convert it into liter. Next one, calculate the amount of water required to fill the solid. ಅಂದ್ರೆ ಈ ಜಾಗಕ್ಕೆ ಇದು ಯಾವ ಶೇಪು? ಸಿಲಿಂಡರ್. ಅಗೇನ್ ಸಿಲಿಂಡರ್ ವಿತ್ ಹೈಟ್ ಎಷ್ಟು? ಇಲ್ಲಿ 8 ಇಲ್ಲಿ ತಗೊಂಡ್ವಿ ಅಂದ್ರೆ ಇಲ್ಲಿ ಉಳಿದಿದ್ದೆಷ್ಟು? 4. 8 with 4, ಅಷ್ಟು ಜಾಗ ನನಗೆ ಖಾಲಿ ಉಳ್ಕೊಂಡಿದೆ. ಅಂದ್ರೆ ಅಮೌಂಟ್ ಟು ಫಿಲ್, ಅಮೌಂಟ್ ಆಫ್ ವಾಟರ್ ಟು ಫಿಲ್ ಸಿಲಿಂಡರ್ ಎಷ್ಟು? ದಟ್ ಈಸ್ ವಾಲ್ಯೂಮ್ ಆಫ್ ಸಿಲಿಂಡರ್ ವಿತ್ ಹೈಟ್ 4 ಸೆಂಟಿಮೀಟರ್. ಸೊ ಎಷ್ಟಾಗುತ್ತದು? pi r square h. So that is 22/7 into 7 into 7 into 4. So 7 7 get cancel. We'll get 154 into 4. 4 4s are 16, 1 ಉಳಿತು. 4 5s are 20, 21, 2 ಉಳಿತು. 616 centimeter cube of water is required to fill the cylinder. So this is the solution for this problem. Let me take one more similar to the same previous question.
A water container is made by joining a cylinder and a hemisphere of equal radii. Last problem ಅಲ್ಲಿ ನಮಗೆ cylinder with cone ಇತ್ತು, ಈಗ cylinder with hemisphere. The curved surface area of hemisphere is given. CSA of hemisphere is given, that is equal to 2772. Right. Next, the height of the cylinder is 140 centimeter. And water level indicator I is fixed at 20 centimeter below the top. Andre ಈ height ಕೊಟ್ಟಿದ್ದಾರೆ, ಇದೆಷ್ಟಿದೆ ಇದು, that is 20 centimeter. Right. Next, as shown in the figure, water can be stored in the cylinder up to the level indicator. ಇಲ್ಲಿಗಂಟ ಅಷ್ಟೇ, ಇದ್ರ ಮುಂದಕ್ಕೆ ನೀನು ಏನ್ ಮಾಡಿದ್ರು ವಾಟರ್ ತುಂಬಕ್ಕಾಗಲ್ಲ ಅಷ್ಟೇ. ಅಂದ್ರೆ ಎಷ್ಟು ಹೈಟ್ ತನಕ ನಾನು ವಾಟರ್ ತುಂಬೋದು, ಇಷ್ಟು ಹೈಟ್ ತನಕ ತುಂಬೋದು. ಎಷ್ಟಿದು, ದಟ್ ಈಸ್ 120 ಸೆಂಟಿಮೀಟರ್. 140 ನಾನು 20 ಹೋಗಕ್ಕಾಗಲ್ವಲ್ಲ ಮೇಲೆ, ಅದರಿಂದ ನೀರು 120 ಸೆಂಟಿಮೀಟರ್ ಹೈಟ್ ವರೆಗೂ ತುಂಬೋದು. ಫೈಂಡ್ ದ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ವಾಟರ್ ದಟ್ ಕ್ಯಾನ್ ಬಿ ಸ್ಟೋರ್ಡ್ ಇನ್ ದ ಕಂಟೈನರ್, ಆಲ್ಸೋ ಅಮೌಂಟ್ ಆಫ್ ದ ಏರ್ ಸ್ಟೋರ್ಡ್ ಇನ್ ದ ರಿಮೈನಿಂಗ್ ಪೋರ್ಷನ್. ಸೊ ಅಮೌಂಟ್ ಆಫ್ ವಾಟರ್ ಕಂಡುಹಿಡಿಬೇಕು, ಅಮೌಂಟ್ ಆಫ್ ಏರು ಕಂಡುಹಿಡಿಬೇಕು. ಸೊ ಅಮೌಂಟ್ ಆಫ್ ವಾಟರ್ ಫೈಂಡ್ ಔಟ್ ಮಾಡೋಣ ಫಸ್ಟ್. ಅಮೌಂಟ್ ಆಫ್ ವಾಟರ್ ಇನ್ ದ ಕಂಟೈನರ್ ಇಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ಸಿಲಿಂಡರ್. ವಾಲ್ಯೂಮ್ ಆಫ್ ಸಿಲಿಂಡರ್, ಬಟ್ ಫುಲ್ ಹೈಟ್ ತಗೊಳಂಗಿಲ್ಲ, ವಿತ್ ಹೈಟ್ 120 ಸೆಂಟಿಮೀಟರ್. ಯಾಕಂದ್ರೆ ಸಿಲಿಂಡರ್ ನನಗೆ 140 ಇದ್ರೂ ಕೂಡ ದಿರ್ ಇಸ್ ಎನ್ ಸಮ್ ರಿಸ್ಟ್ರಿಕ್ಷನ್ಸ್ ಇಯರ್. ಇದರಿಂದ ಮೇಲೆ ಹೋಗಕ್ಕಾಗಲ್ಲ, 20 ಸೆಂಟಿಮೀಟರ್ ತುಂಬಕ್ಕಾಗಲ್ಲ, ಅದರಿಂದ ನಾನು 120 ಮಾತ್ರ ತಗೋಬೇಕು. ಫಾರ್ಮುಲಾ ಏನು, ಪೈ ಆರ್ ಸ್ಕ್ವೇರ್ ಎಚ್. ಪೈ ಆರ್ ಸ್ಕ್ವೇರ್ ಎಚ್. ಪೈ ಎಷ್ಟು ಸರ್, ಆರ್ ಕೊಟ್ಟಿಲ್ವಲ್ಲ. ಎಸ್, ಫಸ್ಟ್ ನಾನು ಆರ್ ಕಂಡುಹಿಡಿಯೋಕೆ ನನಗೆ ಐ ಟು ಫರ್ಗೆಟ್ ದಟ್ ಟು ಗೆಟ್ ದ ಆರ್. ಇಲ್ಲಿ ಸಿ ಎಸ್ ಎ ಕೊಟ್ಟಿದ್ದಾರೆ. ಸಿ ಎಸ್ ಏನಾಗುತ್ತೆ, 2 ಪೈ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು 2772 ಬರುತ್ತೆ. 2 ಇಂಟು 22/7 ಇಂಟು ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು 2772. 11 2s ಇದೇನಾಗುತ್ತೆ, 11 2s 22, 5 ಇಳಿತು, 11 5s 55, 11 2s 2 ಇಂದ 2 1s 2 2s 2 6 ಮತ್ತೆ 2 ಇಂದ 2 6s 2 3s. ಸೊ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು 63. 63 ನ ಪ್ರೈಮ್ ಫ್ಯಾಕ್ಟರೈಸ್ ಮಾಡಿದ್ರೆ 3 2s 3 1s 3 7s ವಿಲ್ ಗೆಟ್ 3 ಸ್ಕ್ವೇರ್ ಇಂಟು 7. ಮತ್ತೆ ಈ ಡಿನಾಮಿನೇಟರ್ ಇರೋ 7 ಇಲ್ಲಿಗೆ ಬಂದ್ರೆ ಅದು ಕೂಡ ಇನ್ನೊಂದು 7, ದಟ್ ಬಿಕಮ್ಸ್ 3 ಸ್ಕ್ವೇರ್ ಇಂಟು 7 ಸ್ಕ್ವೇರ್. ಸೊ ಆರ್ ಏನಾಗುತ್ತೆ, 3 ಇಂಟು 7 ದಟ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ತೆಗೆದಾಗ ರೇಡಿಯಸ್ 21 ಸೆಂಟಿಮೀಟರ್ ಬರುತ್ತೆ. ನಾವು ವಿಲ್ ಫೈಂಡ್ ಔಟ್ ವಾಲ್ಯೂಮ್ ಆಫ್ ವಾಟರ್ ಅಥವಾ ಅಮೌಂಟ್ ಆಫ್ ವಾಟರ್. ವಾಲ್ಯೂಮ್ ಆಫ್ ವಾಟರ್ ಅಂತಾನು ಕೂಡ ಬರಿಬಹುದು, ಅಮೌಂಟ್ ಆಫ್ ವಾಟರ್ ಇನ್ ಕಂಟೈನರ್. ಸೊ ದಟ್ ಈಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ಸಿಲಿಂಡರ್ ವಿತ್ ಹೈಟ್ 120 ಸೆಂಟಿಮೀಟರ್. ಸೊ ಎಷ್ಟಾಗುತ್ತೆ ಅದು, ಪೈ ಆರ್ ಸ್ಕ್ವೇರ್ ಎಚ್. ಸೊ ದಟ್ ಈಸ್ ಈಕ್ವಲ್ ಟು 22/7, ರೇಡಿಯಸ್ ಇಸ್ 21 ಇಂಟು 21, ಹೈಟ್ ಇಸ್ 120. ಸೊ 7 1s 7 3s. ಸೊ ಇದೆಷ್ಟಾಗುತ್ತೆ, 66 ಆಗುತ್ತೆ. ಇಂಟು 21 ಇಂಟು 120 ಮಾಡಿದ್ರೆ ದಟ್ ಬಿಕಮ್ಸ್ 2520. ಎಷ್ಟಾಗುತ್ತೆ ಅದು, ನೀವು ನಿಧಾನಕ್ಕೆ ಮಲ್ಟಿಪ್ಲೈ ಮಾಡಿ 2520. ಸೊ 120 ಇಂಟು 21 ಈಸ್ 2520 ಇಂಟು 66 ಮಾಡಿದ್ರೆ ದಟ್ ಬಿಕಮ್ಸ್ 166,320 centimeter cube. If you want to convert that one into liters, last problem ಅಲ್ಲೂ ಕೂಡ ಇದನ್ನ ಯೂಸ್ ಮಾಡಬಹುದು. ಯಾಕಂದ್ರೆ ದೊಡ್ಡ ನಂಬರ್ ಇಂದ ಲೀಟರ್ ಕನ್ವರ್ಟ್ ಮಾಡ್ತಿದ್ದೀನಿ. ಡಿವೈಡ್ ಬೈ 1000 ಮಾಡಿದ ತಕ್ಷಣ ಸೆಂಟಿಮೀಟರ್ ಕ್ಯೂಬ್ ಕನ್ವರ್ಟೆಡ್ ಇಂಟು ಲೀಟರ್. ಸೊ 1010 ಕ್ಯಾನ್ಸಲ್ ಆಗುತ್ತೆ, ಅಲ್ಲಿಗೆ 166.32 liters is the answer for this. ಈಗ ಅಮೌಂಟ್ ಆಫ್ ಏರ್ I want to find out. Amount of air is equal to volume of cylinder with H is equal to 20. ಇಷ್ಟು ಜಾಗ ಖಾಲಿ ಇದೆ, ಮತ್ತೆ ವಾಲ್ಯೂಮ್ ಆಫ್ ಹೆಮಿಸ್ಪಿಯರ್ ಖಾಲಿ ಇದೆ. ಸೊ ಇದೆಷ್ಟಿದು, ಪೈ ಆರ್ ಸ್ಕ್ವೇರ್ ಎಚ್. ಇದೆಷ್ಟಿದು, 2/3 ಪೈ ಆರ್ ಕ್ಯೂಬ್. ಸೊ ದಿಸ್ ಇಸ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್ ಕಾಮನ್ ತಗೊಂಡ್ರೆ ಎಚ್ ಪ್ಲಸ್ 2/3 ಇಂಟು ಆರ್. ಸೊ ದಟ್ ಈಸ್ 22/7 ಇಂಟು ರೇಡಿಯಸ್ ಎಷ್ಟು ಬಂತು ನನಗೆ, ಐ ಗಾಟ್ ಐ ಥಿಂಕ್ 21. ಸೊ 21 ಇಂಟು 21, ಹೈಟ್ ಆಫ್ ದ ಸಿಲಿಂಡರ್ 20 ತಗೋಬೇಕು, ಹೈಟ್ ಆಫ್ ದ ಸಿಲಿಂಡರ್ ತಗೋಬಾರ್ದು, ಆ ಸಿಲಿಂಡರ್ ಖಾಲಿ ಇರುವಂತ ಜಾಗ. ನೆಕ್ಸ್ಟ್ 2/3 ಇಂಟು ರೇಡಿಯಸ್, ಅಗೇನ್ ರೇಡಿಯಸ್ ಆಫ್ ದ ಹೆಮಿಸ್ಫಿಯರ್ ಇಸ್ ಆಲ್ಸೋ ಸೇಮ್ ಆಸ್ ದಿಸ್. ಸೊ ಅದರಿಂದ 21, 3 1s 3 7s 7 1s 7 3s.
So that is equal to 66 into 21 divided by 20 plus 14. So that is equal to 66 into 21 is equal to 1386 into 20 plus 14 is 34. So if you multiply this with 34, I am going to get 47124 centimeter cube. If you divide this by 1000, we'll get 47.124 liters is the amount of air. It is not a liquid, sorry, no need to convert it into liters. So this is the amount of air present in the container. So these are the few problems I have taken. I have one more, so just I will give the formula to find out this. So ಇದನ್ನ ಮಾಡಿ ಇದನ್ನ ನಾವು ಕ್ಲೋಸ್ ಮಾಡೋಣ. A vessel is in the form of an inverted cone. Its height is 8 cm. Radius is 5. The vessel is filled with water up to the brim. When 100 lead shots, so n is equal to 100, they given 100 lead shots are dropped into the vessel. Right, 100 lead shots of the same size are dropped into it. 1/4 of the water flows out. Andre volume of 100 lead shots ಅದು ಹಾಕಿದ ತಕ್ಷಣ ನನಗೆ ಏನಾಗಿದೆ, 1/4 of water ಯಾವ್ದ್ರದ್ದು 1/4 of volume of cone ಆಚೆ ಬಂದಿದೆ. 1/4 of the water from the vessel ಅಂದ್ರೆ cone flows out. Find the radius and volume of the lead shot. ಇದನ್ನು ಯೂಸ್ ಮಾಡಬೇಕು. ಈಗ 100 ವಾಲ್ಯೂಮ್ ಆಫ್ 100 lead shots ಅಂತಂದ್ರೆ ಇಟ್ ಇಸ್ ನಥಿಂಗ್ ಬಟ್ 100 ಇಂಟು ವಾಲ್ಯೂಮ್ ಆಫ್ 1 lead shot. ಸೊ ದಟ್ ಈಸ್ ಈಕ್ವಲ್ ಟು 1/4 ಇಂಟು ದಿಸ್ ವಿಲ್ ಬಿಕಮ್ 1/3 ಇಂಟು ಪೈ ಆರ್ ಸ್ಕ್ವೇರ್ ಎಚ್. ಸೊ ನಮಗೆಲ್ಲ ಕೊಟ್ಬಿಟ್ಟಿದ್ದಾರೆ ಅವರು, ರೇಡಿಯಸ್ ಆಫ್ ದ ಕೋನ್ ಕೊಟ್ಟಿದ್ದಾರೆ. ಸೊ ಫಾರ್ ಕೋನ್ ರೇಡಿಯಸ್ ಈಸ್ ಈಕ್ವಲ್ ಟು 5 cm, ಹೈಟ್ ಈಸ್ ಈಕ್ವಲ್ ಟು 8 cm. ಸೊ ಲೆಡ್ ಶಾಟ್ಸ್ ನನಗೆ ಗೊತ್ತಿಲ್ಲ, ನಾನೇ ಕಂಡುಹಿಡಿಬೇಕು. ಫೈಂಡ್ ದ ರೇಡಿಯಸ್ ಆಫ್ ಲೆಡ್ ಶಾಟ್ ನಾನು ಕಂಡುಹಿಡಿಬೇಕು. ಸೊ ಈಗ ಏನು ಕೊಟ್ಟಿದ್ದಾರೆ, 100 ಇಂಟು ವಾಲ್ಯೂಮ್ ಆಫ್ 1 ಲೆಡ್ ಶಾಟ್, ಇದು ಸ್ಪಿಯರ್ ಆಗಿರೋದ್ರಿಂದ 4/3 ಇಂಟು ಪೈ ಆರ್ ಕ್ಯೂಬ್. ಇದೇನಾಗುತ್ತೆ 1/12 ಇಂಟು ಪೈ ಆರ್ ಸ್ಕ್ವೇರ್ ಎಚ್. ಸೊ ಆರ್ ಸ್ಕ್ವೇರ್ ಎಷ್ಟು ಕೊಟ್ಟಿದ್ದಾರೆ, ರೇಡಿಯಸ್ ಆಫ್ ದ ಕೋನ್ ಇಸ್ ಗಿವನ್. ರೇಡಿಯಸ್ ಆಫ್ ದ ಕೋನ್ ಇಸ್ 5, ಐ ಥಿಂಕ್. 5 into 5 into h is 8. Pi get cancels with pi. So then 4 2s are 4 3s are 3 get cancels with 3. So this is equal to r cube is equal to 5 into 5 into 2 divided by 100 into 4. 2 1s are 2 2s are 5 1s are 5 20s are 5 1s are 5 4s are. ಸೊ ಇಲ್ಲಿ ನನಗೆ 4 ಮತ್ತೆ 2 ಉಳಿಯಿತು. ಇಟ್ ಇಸ್ 8, ನಥಿಂಗ್ ಬಟ್ 2 ಕ್ಯೂಬ್. ಸೊ ರೇಡಿಯಸ್ ಎಷ್ಟಾಗುತ್ತೆ ನಿಧಾನಕ್ಕೆ ಕ್ಯಾನ್ಸಲ್ ಮಾಡಬೇಕು ಅನ್ನೋದನ್ನು ಕೇರ್ಫುಲ್ ಆಗಿ. r cube is equal to 1/8, that gives r is equal to 1/2 centimeter. ಸೊ ರೇಡಿಯಸ್ ಸಿಕ್ಕಿದ ಮೇಲೆ ವಾಲ್ಯೂಮ್ ಕಂಡುಹಿಡಿಯೋದು ತುಂಬಾ ಈಸಿ. ಸೊ ವಾಲ್ಯೂಮ್ ಆಫ್ 1 lead shot is equal to ಸ್ಪಿಯರ್ ಆಗಿರೋದ್ರಿಂದ 4/3 pi r cube. So that is 4/3 into 22/7 into 1/2 into 1/2 into 1/2. 2 1s are 2 2s are 2 get cancels with 2. 2 1s are 2 11s are, that becomes 11/21 centimeter cube. If you want, you can divide that 11/21 ಮಾಡಿದ್ರೆ that gives 0.523 centimeter cube. Not necessary to convert that one into decimal, just you can keep it in terms of fraction or else you can convert it into decimal. So these are the few questions I took because these are given in the preparatory examinations. Previous ಈಗ ಬರೆದಿರುವಂತ preparatory ಇದ್ದಿದ್ದರಿಂದ ಈ questions ಚೂಸ್ ಮಾಡಿದ್ದೀನಿ. I hope it helps you. So all the best. ಚೆನ್ನಾಗಿ ಪ್ರಿಪೇರ್ ಆಗಿ. ಇವತ್ತು ಮತ್ತೆ ನಾಳೆ ಟೈಮ್ ಇದೆ, ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಬರೆದು ಪ್ರಾಕ್ಟೀಸ್ ಮಾಡಿ, ಸೊ ದಟ್ ನಮಗೆ ಆದಷ್ಟು ಆ ಕಾಮನ್ ಸಿಂಪಲ್ ಮಿಸ್ಟೇಕ್ಸ್, ಅಡಿಷನ್ ಸಬ್ಟ್ರಾಕ್ಷನ್ ಆಗೋದೆಲ್ಲ ಅವಾಯ್ಡ್ ಆಗುತ್ತೆ ಅಂತ ಹೇಳ್ತಾ, ಸೊ ವಿಲ್ ಮೀಟ್ ಯು ವಿತ್ ದ ನೆಕ್ಸ್ಟ್ ವಿಡಿಯೋ ಅಂತ ಹೇಳ್ತಾ, ಥ್ಯಾಂಕ್ ಯು.